ಜನಸಾಮಾನ್ಯರ ನೇರ ಪ್ರಶ್ನೆಗಳು, ವೇದಿಕೆ ಮೇಲಿರುವ ಗಣ್ಯರ ನೇರ ಉತ್ತರ. ಇದೇ ಮೆಗಾಫೈಟ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾವು ಆರಿಸಿಕೊಂಡಿರುವಂಥ ಸಬ್ಜೆಕ್ಟ್ ಸ್ವಾಮಿಗಳಿಗೆ ಯಾಕೆ ಬೇಕು ರಾಜಕೀಯ ಅನ್ನುವಂಥದ್ದು. ಯಾಕಂದರೆ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀರಿ. ಇತ್ತೀಚಿನ ಬೆಳವಣಿಗೆ ಅನ್ನುವಂಥದ್ದು ಮಾತ್ರ ಅಲ್ಲ, ಹಿಂದಿನಿಂದ ಸುಮಾರು ಈ ಕೆಲವು ವರ್ಷಗಳಿಂದ ಇಂಥದ್ದೊಂದು ಪರಂಪರೆ ಬಂದುಬಿಟ್ಟಿದೆ. ರಾಜಕಾರಣಿಗಳ ಪರವಾಗಿ ಸ್ವಾಮೀಜಿಗಳು ದನಿ ಎತ್ತುವಂಥದ್ದು, ಪ್ರತಿಭಟನೆ ಮಾಡುವಂಥದ್ದು, ಭೇಟಿ ಕೊಡುವಂಥದ್ದು, ಇದೆಲ್ಲದೂ ಕೂಡ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇವರ ಭೇಟಿಯಾಗುತ್ತೆ, ಇವರ ಪ್ರವಚನಗಳಾಗ್ತವೆ, ನಾವು ಬೆಂಬಲ ಕೊಡ್ತೀವಿ ಅನ್ನುವಂಥ ಒಂದು ಮಾತನಾಡ್ತಾರೆ, ಎಲ್ಲ ಸರಿ. ಅವರನ್ನು ತಿದ್ದುವಂಥ ಕೆಲಸವನ್ನು ಸ್ವಾಮೀಜಿಗಳು ಮಾಡ್ತಾ ಇದ್ದಾರಾ? ಬಹುಶಃ ಸ್ವಾಮೀಜಿಗಳು ಏನಾದರೂ ತಿದ್ದುವಂಥ ಕೆಲಸ ಮಾಡಿದರೆ ರಾಜಕಾರಣಿಗಳು ಯಾಕೆ ಇಷ್ಟೊಂದು ಹಾದಿ ತಪ್ತಾ ಇದ್ರು? ಇದೇ ಇವತ್ತಿನ ವಿಷಯ. ಇದಕ್ಕೆ ಸಂಬಂಧಪಟ್ಟಾಗ ಮಾತಾಡಲಿಕ್ಕೆ ಬನ್ನಿ, ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಶಾಂತವೀರ ಮಹಾಸ್ವಾಮೀಜಿ, ಕೊಳದಮಠ. ಸ್ವಾಮೀಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮತ್ತೊಬ್ಬರು ನಮ್ಮ ಜೊತೆಗಿದ್ದಾರೆ, ಯುವ ಸ್ವಾಮೀಜಿ, ಇರೋದನ್ನು ನೇರವಾಗಿ ಹೇಳುವಂಥವ್ರು, ಯೋಗೀಶ್ವರ ಋಷಿಕುಮಾರ ಸ್ವಾಮೀಜಿ, ಕಾಳಿಕಾಮಠ. ಸ್ವಾಮೀಜಿ, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಎಡಭಾಗದಲ್ಲಿ ಕೇಶವಕುಮಾರ್ ಇದ್ದಾರೆ, ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಮಹಾಸಭಾ ಬೆಂಗಳೂರು. ಕೇಶವಕುಮಾರ್, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರು ಇದ್ದಾರೆ ಶ್ರೀನಿವಾಸ, ಧಾರ್ಮಿಕ ಚಿಂತಕರು. ಶ್ರೀನಿವಾಸ್ ಜಿ, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೆಲ್ಲದರ ಜೊತೆಗೆ ತಾವುಗಳು ಬಂದಿದ್ದೀರಿ, ತಮಗೂ ಕೂಡ ನನ್ನ ಸ್ವಾಗತ. ಬನ್ನಿ, ನನ್ನ ಚರ್ಚೆ ಆರಂಭ ಆಗ್ತಾ ಇದೆ ಡಾಕ್ಟರ್ ಶಾಂತವೀರ ಮಹಾಸ್ವಾಮೀಜಿಗಳಿಂದ. ಸ್ವಾಮೀಜಿಗಳೇ, ಏನಾದರೂ ರಾಜಕಾರಣಿಗಳ ಪರವಾಗಿ ದನಿ ಎತ್ತೋದು ಅಂತಂತಂದರೆ ಅದರಲ್ಲಿ ಒಬ್ಬ ಸ್ವಾಮೀಜಿ ಯಾವತ್ತೂ ಮುಂಚೂಣಿಯಲ್ಲಿರ್ತಾರೆ, ಅದು ಡಾಕ್ಟರ್ ಶಾಂತವೀರ ಮಹಾಸ್ವಾಮೀಜಿಗಳು. ಅಂದರೆ ತಾವು ಏನಂತೀರಿ? ಇವತ್ತಿನ ಪರಿಸ್ಥಿತಿಯಲ್ಲಿ ಇಂದಿನ ಒಂದು ರಾಜಕೀಯ ಮುತ್ಸದ್ದಿಗಳ ಒಂದು ಚಿಂತನೆ ಉತ್ತಮ ವಾತಾವರಣಕ್ಕೆ ಅನುಗುಣವಾಗಿ ಉತ್ತಮ ರೀತಿಯಲ್ಲಿ ಹೋಗ್ತಾ ಇತ್ತು. ಇವತ್ತಿನ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಹೇಳುವುದಾದರೆ ರಾಜಕೀಯ ಮುತ್ಸದ್ದಿಗಳಲ್ಲಿ ಒಂದು ಧರ್ಮದ ಪ್ರಜ್ಞೆ ಕಮ್ಮಿ ಆಗ್ತಾ ಇದೆ. ಧರ್ಮದ ಕವಚವನ್ನು ತೊಟ್ಟದೆ ಎಷ್ಟೋ ಜನ ರಾಜಕೀಯ ವ್ಯಕ್ತಿಗಳು ಮುಂದೆ ಬಂದಿದೆ. ಧಾರಯತಿ ಧರ್ಮ ಅಂತ ನಮ್ಮಲ್ಲೇ ಶಾಸ್ತ್ರದಲ್ಲಿ ಹೇಳುತ್ತದೆ. ಅಂಥ ಒಂದು ಧರ್ಮದ ಕವಚ ಇದ್ದರೆ ಪತಂತಿ ಪತಿಷ್ಯಂತಿ ಸಹೇವ ಧರ್ಮ ಅಂತಲೂ ಹೇಳ್ತಾರೆ. ಬಿದ್ದವನು ಬೀಳುವನು ಬಿಡ್ತನು. ಅಂದರೆ ಸ್ವಾಮೀಜಿಯವರಿಗೆ ಯಾವ ಜಾತಿ ಇಲ್ಲ, ಮಾನವ ಜಾತಿ ಒಂದೇ ಇರುತ್ತೆ. ಆ ಮಾನವ ಜಾತಿಗೆ ಹೊಂದಿಕೊಂಡು ಮಾನವೀಯ ಧರ್ಮದ ಕಡೆಗೆ ಮನಸ್ಸನ್ನು ಕೊಟ್ಕೊಂಡು ರಾಜಕೀಯ ವ್ಯಕ್ತಿಗಳು ಹೋದರೆ ಸ್ವಾಮಿಗಳ ಪಾತ್ರ ಅಲ್ಲಿ ಅಗತ್ಯ ಇಲ್ಲ. ಆದರೆ ಇವತ್ತು ಅದನ್ನು ಬಿಟ್ಟು ಹೋಗ್ತಾ ಇರೋದ್ರಿಂದ ಸ್ವಾಮೀಜಿಯವರು ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳಿತವನ್ನು ಬಯಸ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ತಮ್ಮ ಒಂದು ಧರ್ಮ ಚಿಂತನೆಯಲ್ಲಿ ಅವರಿಗೆ ಧರ್ಮ ಬೋಧನೆ ಮಾಡುವುದರಲ್ಲಿ ಯಾವ ತಪ್ಪಿಲ್ಲ. ಅದಕ್ಕಾಗಿ ರಾಜಕೀಯ ವ್ಯಕ್ತಿಗಳಿಗೆ ಉತ್ತಮವಾದಂಥ ವಾತಾವರಣ ಮಾರ್ಪಡಿಸುವ ರೀತಿಯಲ್ಲಿ ಸ್ವಾಮೀಜಿಯವರ ಪಾತ್ರ ಅಗತ್ಯ ಇದೆ. ಖಂಡಿತ ಒಳ್ಳೆ ಮಾತನ್ನು ಹೇಳಿದ್ರಿ. ಬಸವಣ್ಣವ್ರ ಕಡೆ ಹೇಳ್ತಾರೆ, ಇವ ನಮ್ಮವ ಎನ್ನಿರಯ್ಯ. ನೀವು ಹೇಳಿದ್ರಿ ಇಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ, ಯಾವುದೂ ಇಲ್ಲ ಸ್ವಾಮೀಜಿಗಳಿಗೆ ಅಂತ. ಆದರೆ ಸ್ವಾಮೀಜಿ, ನೀವು ಎಲ್ಲರನ್ನೂ ಸೇರಿಸ್ಕೊಂಡು ಹೋಗ್ತಾ ಇಲ್ಲ, ಬೇಕಾದಂಥವ್ರ ಪರವಾಗಿ ಮಾತ್ರ ದನಿ ಎತ್ತಾ ಇದ್ದೀರಿ. ನಾವು ವೈಯಕ್ತಿಕವಾಗಿ ಹೇಳಬೇಕಾದ್ರೆ ಎಲ್ಲಿ ಯಾವ ರಾಜಕೀಯ ವ್ಯಕ್ತಿಗಳು ಅಧರ್ಮದ ಕಡೆಗೆ ಅಥವಾ ಒಂದು ಅಪಾತ್ರದ ಕಡೆಗೆ ಪ್ರೋತ್ಸಾಹ ಕೊಡುವ ರೀತಿಯಲ್ಲಿ ಹೋಗ್ತಾರೆ, ಅವರು ತಿದ್ದುವ ನಿಟ್ಟಿನಲ್ಲಿ ನಾವಿದ್ದೇವೆ. ನಾವೆಲ್ಲರಿಗೂ ಹೇಳಿದ್ದೇವೆ, ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ನಾವು ಇದು ತಪ್ಪು ನಿಮ್ಮಿಂದ ಆಗಬಾರ್ದು ಅಂತ ನಾವು ಹೇಳಿದ್ದೇವೆ ನೇರವಾಗಿ. ಕಿವಿ ಹಿಂಡಿ ಹೇಳಿದ್ರಿ ತಾವು. ಖಂಡಿತ ಹೇಳಿದ್ದೇವೆ. ಆದರೂ ಯಾಕೆ ಈ ರಾಜಕಾರಣಿಗಳು ದಾರಿಗೆ ಬರ್ತಾ ಇಲ್ಲ? ಅಂದರೆ ಇವತ್ತು ಎಲ್ಲ ಮಠಾಧಿಪತಿಗಳು, ಧಾರ್ಮಿಕ ಮುಖಂಡಗಳು, ಮೌಲ್ಯಗಳಾಗಿರ್ಬೋದು, ಪಾದ್ಯಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಎಲ್ಲರೂ ಒಂದೆಡೆ ಸೇರಿ ಇವನ್ನ ಉತ್ತಮ ಮಾರ್ಗಕ್ಕೆ ತರುವಲ್ಲಿ ಪ್ರಯತ್ನ ಪಟ್ಟರೆ ಖಂಡಿತ ಸಾಧ್ಯ ಅನ್ನೋ ಮಾತನ್ನು. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ, ಯಾರೋ ಒಬ್ಬರು ನಾಯಕರು, ಇವರು ಅಂತಲ್ಲ, ಯಾರೋ ಒಬ್ಬ ನಾಯಕರು ಜೈಲಿಗೆ ಹೋಗಿ ಬರ್ತಾರೆ. ಜೈಲಿಗೆ ಹೋಗಿ ಬಂದ ತಕ್ಷಣವೇ ಅವರಿಗೊಂದು ದೊಡ್ಡ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸ್ತಾರೆ. ಅದರ ನೇತೃತ್ವವನ್ನು ಸ್ವಾಮೀಜಿಗಳು ವಹಿಸಿರ್ತಾರೆ. ಇನ್ಯಾರೋ ನಾವು ಗೆಲ್ಸ್ ಕಳಿಸಿರೋದು ಯಾಕೋ ಅವ್ರು ಮಾಡಿದ್ದೇನೋ ಅಂದರೆ ನಮ್ಮ ಕಷ್ಟ ಸುಖಗಳಿಗೋಸ್ಕರ ಚರ್ಚೆ ಮಾಡ್ರೆ ಅಂತಂದರೆ ಕೂತ್ಕೊಂಡು ಅವರು ಈ ನೀಲಿ ಚಿತ್ರಗಳನ್ನು ನೋಡ್ತಾರೆ. ಅವ್ರ ಊರಿಗೆ ವಾಪಸ್ ಹೋಗ್ತಾರೆ, ಅಲ್ಲಿ ಸಾವಿರಾರು ಜನ ಅವ್ರನ್ನ ಬರಮಾಡ್ಕೊಳ್ತಾರೆ. ಅಲ್ಲಿ ನೇತೃತ್ವವನ್ನು ಅವರು ಸ್ವಾಮೀಜಿ ವಹಿಸಿರ್ತಾರೆ. ಹೇಳ್ತಾರೆ ಏನಂದ್ರೆ, ನಾವು ನಿಮ್ಮ ಜೊತೆಗಿದ್ದೀವಿ, ನೀವು ಮುನ್ನುಗ್ಗಿ ಅಂತೇಳಿ ಅಂತ. ಅದು ಯಾವ ರೀತಿ ಮುನ್ನುಗ್ಗಬೇಕು ಅದು ಯಾವುದೂ ಯಾರಿಗೂ ಕೂಡ ಅರ್ಥವಾಗಿರೋಂಥ ಸಂಗತಿ. ಸೊ ಇಂಥ ಸ್ವಾಮಿಗಳು ಬೇಕಾ ನಮಗೆ? ಅಪಾತ್ರದಲ್ಲಿ ಹೋಗ್ತಕ್ಕಂಥ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರಿಗೆ ಪ್ರೋತ್ಸಾಹ ಕೊಡಬಾರ್ದು. ಅದು ಸತ್ಯಾಸತ್ಯಗಳನ್ನು ಒಬ್ಬ ವ್ಯಕ್ತಿ ಏನೂ ತಪ್ಪು ಮಾಡದೇ ಜೈಲಿಗೆ ಹೋಗ್ಬೋದು, ಅದು ತಪ್ಪಲ್ಲ ಅನ್ನೋ ನಿರ್ಣಯ ಬರುವ ತನಕ ಕಾಯಬೇಕು. ಆ ಕಾದ ನಂತರ ಅದನ್ನು ಶಿಕ್ಷೆ ಕೊಡಬೇಕೇ ವಿನಃ ಓದಿದ ತಕ್ಷಣ ಅವನು ತಪ್ಪಿತಸ್ಥ ಅಂತ ಹೇಳೋದು ಅಷ್ಟು ಉಚಿತವಲ್ಲ, ಅದು ಯೋಗ್ಯವೂ ಅಲ್ಲ. ಓಕೆ ಸ್ವಾಮೀಜಿ, ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಒಳ್ಳೆ ಮಾತುಗಳನ್ನ ಆಡಿದ್ದೀರಿ. ಬನ್ನಿ, ಈಗ ಯೋಗೀಶ್ವರ ಋಷಿಕುಮಾರ ಸ್ವಾಮೀಜಿ ಇದ್ದಾರೆ. ಸ್ವಾಮೀಜಿ, ತಮ್ಮ ಸರದಿ ಏನು ಹೇಳ್ತೀರಿ? ಇಡೀ ರಾಜ್ಯ ಬೇಗುದಿನಲ್ಲಿದೆ, ಹಿಂಸೆನಲ್ಲಿದೆ, ನೀರಿಲ್ಲ, ಅಂತರ್ಜಲ ಕುಸಿದೋಗಿದೆ, ಇಡೀ ಒದ್ದಾಡ್ತಾ ಇದೆ. ಉತ್ತರ ಕರ್ನಾಟಕದಲ್ಲಂತೂ ಉಸಿರು ಕಟ್ಟೋಗಿದೆ. ಎಲ್ಲ ಸಮಸ್ಯೆಗಳು ನಮ್ಮ ಕಣ್ಮುಂದೆ ಇದೆ. ನಮ್ಮ ಕಣ್ಮುಂದೆ ಇರುವಂಥ ಸಮಸ್ಯೆಗಳನ್ನು ಬಿಟ್ಟು ಇವತ್ತಾಗ್ತಾ ಇರೋವಂಥ ಪರಿಸ್ಥಿತಿಗೆ ಹೊಂದಿಕೊಳ್ಳದೆ
ಅದಕ್ಕೆ ನೇರವಾಗಿ ನಾವು ನಿಂತ್ಕೋಬೇಕಾಗಿರೋದೇನು ಅಂತಂದರೆ, ನೀವು ನೆಟ್ಟಿಗೆ ಸರ್ಕಾರ ರಚನೆ ಮಾಡಿ, ಇಲ್ಲ ಅಂತಂದರೆ ನೀವು ಬಿಟ್ಟು ಕೆಳಗಿಳಿರಿ. ಇವೆರಡು ಮಾತನ್ನು ನಾವು ಹೇಳ್ಕೋಬೇಕಾಗ್ತದೆ. ಅದನ್ನು ಬಿಟ್ಟು ನಾನು ಓಲೈಸ್ಕೊಳ್ಳೋ ಅಂಥದ್ದು, ನಾನು ಇವರೇ ಮುಖ್ಯಮಂತ್ರಿಗಳಾಗಬೇಕು ಅನ್ನುವಂಥದ್ದು, ಇವರೇ ಪ್ರಧಾನಮಂತ್ರಿ ಆಗಬೇಕು, ನಾನು ಯಾರು, ನಾನು ಅದಕ್ಕೆ ಕಾರಣನ, ನನಗೆ ಅವಶ್ಯಕತೆ ಇದೆಯಾ? ನೀವು ಮಠಕ್ಕೆ ಬರ್ತಿರೋದನ್ನ ನಾನು ಬೇಡ ಅನ್ನಲ್ಲ. ಕಳ್ಳ ಬರಲಿ, ಸುಳ್ಳ ಬರಲಿ, ಯಾರೇ ಬರಲಿ, ಎಲ್ರಿಗೂ ಒಂದೇ ಅನ್ನೋವಂಥ ಭಾವನೆಯಲ್ಲಿ ಇರಬೇಕಾಗ್ತದೆ ಮಠ. ಪ್ರತಿಯೊಬ್ಬರಿಗೂ ರಾಜ್ಯದಲ್ಲಿ ಇವರು ಬೇರೆ ಅವರು ಬೇರೆ ಅವರು ಬೇರೆ ಅನ್ನುವಂಥ ತಾರತಮ್ಯವೇ ಇಲ್ಲದಂಥದ್ದು ಮಠ. ಇದನ್ನು ಯಾರ ಮೇಲೂ ತಾರತಮ್ಯಗಳನ್ನು ಮಾಡದೆ ಏಕೀಕರಣವಾಗಿ, ರಾಜ ಆದರೂ ಒಂದೇ, ಯಡಿಯೂರಪ್ಪ ಅವರು ಒಂದೇ ನನಗೆ, ನಮ್ಮೂರಲ್ಲಿ ಪುರಿ ಮಾರೋ ಅಂತ ವೀರಭದ್ರಪ್ಪನೂ ಒಂದೇ ನನಗೆ, ಅವನು ಬೇರೆ ಇವನು ಬೇರೆ ಅನ್ನೋಂಥ ಭಾವನೆ ಇರಬಾರ್ದು ನನಗೆ. ಆತ ಬಂದಾಗಲೂ ನಾನು ಅದೇ ಮನ್ನಣೆ ಕೊಡಬೇಕು, ಪುರಿ ಮಾರೋನು ಬಂದಾಗಲೂ ಅದೇ ಮನ್ನಣೆ ಕೊಡಬೇಕು. ಆವತ್ತು ಮಾತ್ರ ನನಗೆ ರಾಜಕಾರಣಿ ನಿಜವಾಗ್ಲೂ ಗೊತ್ತು ಅನ್ನೋದಾದರೆ, ರಂಗನಾಥ್ ಭಾರದ್ವಾಜ್ ನಿಜವಾಗ್ಲೂ ನನಗೆ ಗೊತ್ತು ಅನ್ನೋದಾದರೆ, ರಂಗನಾಥ್ ಭಾರದ್ವಾಜಿಂದ ನಾಡಿಗೆ ಏನು ಕೆಲಸ ಆಗಬೇಕಾಗಿದೆ ಅದನ್ನು ಹೇಳಿ ಮಾಡಿಸ್ಬೇಕು ನಾನು. ಮಂತ್ರಿಗಳು ಮಹೋದಯರು ಗೊತ್ತಾಗಿರೋದ್ರಿಂದ ನಾನು ಕೇಳೋದು ಅವರಲ್ಲೇ, ರಾಜ್ಯದಲ್ಲಿ ನೀರು ಇಂಗು ಗುಂಡಿಗಳನ್ನು ಮಾಡೋಣ ಅನ್ನೋವಂಥ ಮಾತುಗಳಾಡಿರ್ತೀನಿ. ಅದು ಬೇರೆ ರೂಪವನ್ನು ತಾಳಿರ್ತದೆ. ಸ್ವಾಮೀಜಿಗಳು ಹೋದ್ರು ಸ್ವಾಮೀಜಿಗಳು ಮಾಡೋರು ನೋಡಿ. ಬೇಕಾದರೆ ರಂಗನಾಥ್ ಒಂದು ಸಣ್ಣದು, ನಾವು ಯಾರೂ ಅವ್ರನ್ನ ಕರೆದಿಲ್ಲ. ಮೊನ್ನೆ ಒಂದು ಘಟನೆ ಒಂದು ವಾಹಿನಿನಲ್ಲಿ ಬರ್ತಕ್ಕಂಥದ್ದು, ತೋಂಟದಾರ್ಗೆ ಸ್ವಾಮೀಜಿಗಳು ಮಾತಾಡ್ತಾ ಇದ್ದಾರೆ, ಅವ್ರ ಹಿಂದೆಗಡೆ ಒಂದು ಕ್ಯಾಮ್ರಾ ಇರ್ತದೆ, ಆ ಕ್ಯಾಮ್ರಾಗೆ ತಕ್ಕಂತೆ ಮುಂದೆಗಡೆ ಒಬ್ಬ ರಾಜಕಾರಣಿ ಕೂತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತಾನೆ, ನಾನು ಅವ್ರಿಗೆ ಅಷ್ಟು ಕೋಟಿ ಕೊಟ್ಟಿದ್ದೆ, ಇವ್ರಿಗೆ ಇಷ್ಟು ಕೋಟಿ ಕೊಟ್ಟಿದ್ದೆ. ಸ್ವಾಮಿಗಳ ಮುಂದೆ ಕೇಳಪ್ಪ ನೀನು ಎಷ್ಟೆಷ್ಟು ಕೋಟಿ ಕೊಟ್ಟಿದ್ದೆ ಅಂತ ಏನಾದರೂ ಕೇಳಿದ್ರ ಸ್ವಾಮಿಗಳನ್ನ ಯಾಕೆ ನೀವು ಬೀದಿಗೆ ಎಳಿತಿದ್ದೀರಿ? ಅವ್ರು ಯಾರು ಬನ್ನಿ ಅಂತ ಕರೆದಿಲ್ಲ. ಇವರಾಗಿ ಇವ್ರು ಹೋಗಿ ಇವ್ರು ಉಪವಾಸ ಮಾಡೋರು, ಯಾರೋ ಒಬ್ಬ ಸರ್ಕಾರಿ ಉತ್ತರ ಕೊಡೋಕ್ಕೆ ಅವ್ನು ಬಂದು ನಿಮ್ಗೆ ಉಪವಾಸನ ಬಿಡಿಸ್ಬೇಕು. ದಯಮಾಡಿ ನಾನು 2 ದಿವಸ ಉಪವಾಸ ಮಾಡ್ತಾ ಇರ್ತೀನಿ, ನೀವು ಬಂದುಬಿಡಿ, ನಂಗೆ ಜ್ಯೂಸ್ ಕೊಟ್ಬಿಡಿ, 2 ದಿವಸ ಆದಮೇಲೆ ನಾನು ಎದ್ದು ಬಿಡ್ತೀನಿ ಅನ್ನೋಂಥ ಮಾತು. ಯಾಕೆ ಸ್ವಾಮಿಗಳು ಯಾಕೆ ಜ್ಯೂಸ್ ಕೊಡಬೇಕು? ಅಲ್ಲಿ ಹೋಗಿ ನೀನು ಹೋಗಿ ಯಾಕೆ ಕರಿಬೇಕು ಅವ್ರನ್ನ? ನನಗೆ ಜಾತಿ ಇಲ್ಲ. ಮೊದಲನೇದು ಸ್ವಾಮಿ ಆಗಬೇಕು ಅನ್ನೋದಾದರೆ ನಾನು ಸೊತ್ತೋಗಿರಬೇಕು. ನಾನು ಮೊದಲು ಪಿಂಡ ಪ್ರದಾನ ಮಾಡ್ಕೊಂಡಿರ್ತೀನಿ, ನಾನು ಅದಕ್ಕೆ ತರ್ಪಣ ಬಿಟ್ಟಿರ್ತೀನಿ. ತರ್ಪಣ ಬಿಟ್ಟ ನಂತರದಲ್ಲಿ ಗುರುಗಳು ನನಗೆ ದೀಕ್ಷೆ ಕೊಡ್ತಕ್ಕಂಥವ್ರು ಅವ್ರ ಕಾಲು ತೆಗೆದು ನಾನು ತಲೆ ಮೇಲೆ ಇಟ್ಬಿಟ್ಟು ಪಾದ ಪೂಜೆ ಮಾಡಿರ್ತಾರೆ. ಏನಕ್ಕೆ ಅಂದರೆ ಸತ್ತವ್ರಿಗೆ ಅದನ್ನು ಮಾಡುವಂಥದ್ದು. ಪೂರ್ತಿ ಶ್ರಾದ್ದ ಮಾಡ್ಕೊಂಡಿರೋ ನನಗೆ, ಹೆಣವಾಗಿರೋ ನನಗೆ ಯಾವ ಜಾತಿ ಇದೆ ರೀ? ಹೆಣನೇ ನಾನು. ಆ ಭಾವನೆಯಲ್ಲೇ ಇರುವಂಥದ್ದು. ಎಲ್ಲರಿಗೂ ಫೋಟೋಗೆ ಆರ್ಗಳಾಗ್ತಾರ, ಯಾರಿಗೂ ಆರ ಹಾಕಲ್ಲ ಫೋಟೋಗೆ, ಸ್ವಾಮಿಗಳಿಗೆ ಹಾಕ್ತಾರೆ. ಯಾಕಂದರೆ ನೀವು ಸತ್ತೋಗಿದ್ದೀರಾ ಅಂತ. ಸತ್ತು ವ್ಯಕ್ತಿ ಹೇಗಿರಬೇಕು? ಮೌನವಾಗಿರಬೇಕು. ಆ ಮೌನದೊಳಗೆ ಇಲ್ಲವೇ ಇಲ್ಲ ನಾನು ಅವ್ರ ಮೇಲೆ ಇವ್ರ ಮೇಲೆ. ನೀವು ಮಾಡಿ, ಯಾವುದು ಒಳ್ಳೇದಿದೆ, ಯಾವುದು ಬೇಕಾಗಿದೆ ರಾಜ್ಯಕ್ಕೆ, ಹೋಗೋಣ. ಉತ್ತರ ಕರ್ನಾಟಕದಲ್ಲಿ ನೋಡಿ, ಮನೆ ಕಟ್ಟಿದ್ದಾರೆ, 3000 ಮನೆ ಕಟ್ಟಿದ್ದಾರೆ. ಆ ಮನೆಗಳಿಗೆ ನೀರಿಲ್ಲ, ಆ ಮನೆಗಳಿಗೆ ಬೆಳಕಿಲ್ಲ, ಆ ಮನೆಗಳಿಗೆ ಹೋಗಿ ವಾಸ ಮಾಡೋಕೆ ಆಗ್ತಾ ಇಲ್ಲ. ಯಾರು ಇವ್ರು ಕಟ್ಟಿರೋದು ನಿಜ, ಅಲ್ಲೋಗಿ ವಾಸ ಮಾಡೋಕೆ ಆಗ್ತಾ ಇಲ್ಲ. ಅಲ್ಲಿಗೆ ಬೇಕಾಗಿರುವಂಥ ಸವಲತ್ತುಗಳನ್ನ ದಯಮಾಡಿ ಬೇಗ ಮಾಡಿ ಅಂತಲೋ ಅಂಥದ್ದನ್ನು ಕೇಳಲಿಕ್ಕೆ ಸ್ವಾಮಿಗಳು ಹೋಗಲಿ. ಅದನ್ನು ಬಿಟ್ಟು ನನ್ನ ಜಾತಿಯವನನ್ನು ಮಾಡಬೇಕು, ಇವನ ಜಾತಿಯವನನ್ನು ಮಾಡಬೇಕು. ಜಾತಿ ಒಂದೇ ಆಗಿದ್ದಿದ್ದರೆ ಮುಖ್ಯಮಂತ್ರಿ ಆಗೋಕ್ಕಾಗಲ್ಲ. ಜಾತಿ ಒಂದೇ ಆಗಿದ್ದಿದ್ದರೆ ಸ್ವಾಮಿಗಳಾಗಕ್ಕಾಗಲ್ಲ. ಸ್ವಾಮಿಗಳಿಗೆ ಎಲ್ಲರೂ ಸೇರಿದ್ರೇ ಮಠ. ನಾನು ಮಾತ್ರ ಇರ್ತೀನಿ ಅಂತಂದರೆ ಕೊಡುಗೆಗಳು ಬೇರೆಯವ್ರು ಕೊಟ್ಟೇ ಇಲ್ವೇ? ಬೇರೆ ಜಾತಿಯವರು ಎಲ್ಲ ಮಠಗಳಿಗೂ ಕೊಡುಗೆ ಕೊಟ್ಟಿಲ್ವೇ? ಎಲ್ಲ ಮಠಗಳಿಗೂ ಕೊಟ್ಟಿದ್ದಾರೆ. ಪ್ರತಿಯೊಬ್ಬನು ಒಳ್ಳೇದಾಗ್ಲಿ ಅಲ್ಲಿ ಅಂತ ಬಂದು ಸ್ವಾಮಿಗಳು. ಓಕೆ 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 ಸ್ವಾಮೀಜಿ, ಕೇಳಿದ್ರಿ ಅವ್ರು ಹೇಳಿದಂಥ ಮಾತನ್ನ. ಸೊ ಒಬ್ಬರಿಂದ ಆಗುವಂಥದ್ದಲ್ಲ ಇದು, ಒಂದು ಜನಾಂಗದಿಂದ ಆಗುವಂಥದ್ದಲ್ಲ. ಮಠ ಆಗಿರ್ಬೋದು, ಒಂದು ಸರ್ಕಾರ ಆಗಿರ್ಬೋದು. ಇವತ್ತು ಒಂದು ಮಠ ಆದಮೇಲೆ ಜಾತ್ಯತೀತ ಭಾವನೆಯಿಂದ ನಡ್ಕೊಳ್ಬೇಕಾಗಿದೆ. ಇವತ್ತು ನಾನು ಅವ್ರಿಗೆ ಹೇಳ್ತೀನಿ, ಇವತ್ತು ಬೆಂಗಳೂರಿನಲ್ಲಿ ಇವತ್ತು ನಮ್ಮ ಅನೇಕ ಸಂಘ ಸಂಸ್ಥೆಗಳಿದೆ. ಅನೇಕ ತಮ್ಮ ಒಂದು ಭಾಷೆಗೆ, ತಮ್ಮ ಒಂದು ತತ್ವಕ್ಕೆ ಬದ್ಧವಾಗಿರ್ತಕ್ಕಂಥದ್ದು ಒಂದೊಂದು ವಿಚಾರದಲ್ಲಿದೆ. ಇವತ್ತು ಕೊಳದ ಮಠ ಒಂದು ತಗೋಣ. ಈಗ ಅವ್ರು ಹೇಳ್ತಾ ಇದ್ದಾರೆ, ಯಾಕೆ ನಮ್ಮ ಹಿರಿಯರು ಏನು ಮಾಡಿದ್ದಾರೆ ಅನ್ನೋದಕ್ಕೆ ಸಾವಿರಾರು ಎಕರೆಗಳನ್ನ ದಾನ ಮಾಡಿದ್ದಾರೆ. ಮಸೀದಿ ಕೊಟ್ಟಿದ್ದಾರೆ, ಮತ್ತು ಲಾಲ್ಬಾಗ್ ಉದ್ಯಾನವನ ಕೊಡಿ. ಈ ಅಣ್ಣಿಪುರ ವಿಲೇಜ್ನ ಸಾರ್ವಜನಿಕ ಉಪಯೋಗ ಕೊಟ್ಟಿರೋಂಥ ಏಕೈಕ ಮಠ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಅದಕ್ಕೆ ಇವೆಲ್ಲರೂ ಭಾಗಿಗಳಾಗಿದ್ದಾರೆ, ಎಲ್ಲ ಜನಾಂಗ ಭಾಗಿಗಳಾಗಿದೆ. ಸರಿ ಸರಿ, ಅಂತ ಅಲ್ಲ, ಅಂತ ಒಂದು ಹಿನ್ನೆಲೆ ಇರುವಂಥ ಮಠ ಯಾವುದೋ ಒಬ್ಬ ರಾಜಕಾರಣಿ ಪರವಾಗಿ ಇವರು ಮುಖ್ಯಮಂತ್ರಿ ಮಾಡಿ, ಇವರು ಮಂತ್ರಿ ಮಾಡಿ ಅಂತ ಹೋಗುವಂಥದ್ದು, ಆ ಘನತೆ ಗಾಂಭೀರ್ಯ ಕಳೆದುಬಿಟ್ರೇನು ಅಂತ ಒಂದು ಉದಾಹರಣೆ ಹೇಳ್ತೀನಿ. ಯಾವ ಮುಖ್ಯಮಂತ್ರಿಯಲ್ಲಿ ಒಳ್ಳೆ ಗುಣ ಇದೆ, ಎಲ್ಲನ್ನೂ ಸರಿಸಮಾನವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೋ ಅವ್ರು ಮಾಡಿ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಅವರು ಜಾತ್ಯತೀತ ಮನೋಭಾವದಿಂದ ಇವತ್ತಿನ BS ಯಡಿಯೂರಪ್ಪನವ್ರು ತಗೊಳ್ಳಿ. ಯಡಿಯೂರಪ್ಪನವ್ರು ಮಾಡಿರ್ತಕ್ಕಂಥ ಒಳ್ಳೆಯ ಕಾರ್ಯಗಳಿಗೆ ಇವತ್ತು ಉಳುವನಿಗೆ ಭೂಮಿ ಅಂತ ಕಾಯ್ದೆ ಬಂತು 1972.
ಆವಾಗ ಬಂದಾಗ ಏನಂತ ತಸ್ತೀಕರಣ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು ಎಲ್ಲ 1,86,000 ಜನ ಅರ್ಚಕರಿದ್ದಾರೆ ನಮ್ಮ ಮುಜಾಯಿ ದೇವಾಲಯಗಳಲ್ಲಿ. ಯಾಕೆ ನಾನು ಅದು ಅಧ್ಯಕ್ಷನಾಗಿದ್ದೆ, ಅದಕ್ಕೆ ಹೇಳ್ತಾ ಇದ್ದೀನಿ ಅಧಿಕೃತವಾಗಿ. ಇವತ್ತು ಅದು ಏನ್ ತಗೊಂಡ್ರು ಕಿತ್ಕೊಂಡ್ರು 40 ವರ್ಷ ಆದ್ರೂ ಕೂಡ ಯಾವ ಮುಖ್ಯಮಂತ್ರಿ, ಎಲ್ಲಾ ಜನಾಂಗದ ಮುಖ್ಯಮಂತ್ರಿಗಳು ಆಗೋದ್ರು, ಯಾರು ತಸ್ತೀಕರಣ ಪುರೋಹಿತಗಳಿಗೆ ಕೊಡಕ್ಕೆ ಹೋಗ್ಲಿಲ್ಲ. ಆದ್ರೆ ಇವ್ರು ಬಂದು 500 ರೂಪಾಯಿ ಮಾಡಿದ್ರು, 1000 ರೂಪಾಯಿ ಮಾಡಿದ್ರು. ಈ ಬಡ್ಜೆಟ್ ಇನ್ನೂ ಜಾಸ್ತಿ ಮಾಡಿ 1,000 ಒಂದು ತಿಂಗಳಿಗೆ ಒಬ್ಬ ಅರ್ಚಕ ಜೀವನ ಮಾಡೋಕ್ಕಾಗತ್ತಾ? ದೇವಸ್ಥಾನಕ್ಕೆ ಹೂವು ಏನು, ದೀಪ ಏನು, ಎಣ್ಣೆ ಏನು ಎಲ್ಲ ತರಕ್ಕಾಗತ್ತಾ? ಇವತ್ತು 4ನೇ ನೌಕನಿಗೆ ಇವತ್ತು 12,000-15,000 ರೂಪಾಯಿ ಕೊಡ್ತೀರಾ? ಇದ್ರ ಬಗ್ಗೆ ಅಲ್ಲ, ನಾನು ಯಾಕೆ ಅದೊಂದು ಮಾಡಿದ್ರು. ಆ ಮಸೀದಿಗಳಿಂದ ಏನಿಲ್ಲ, ಅದಕ್ಕೆ 2,080 ಕೋಟಿ ರೂಪಾಯಿ ಮಾಡಿದ್ರು. ಕ್ರೈಸ್ತ ಪ್ರಾಧಿಕಾರ ಈ ರೀತಿ, ಮತ್ತು ಭಾಗ್ಯಲಕ್ಷ್ಮಿ ಯೋಜನೆ ತಂದ್ರು, ಮತ್ತು ಹುಟ್ಟು ಮಗುಗೆ, ಹೆಣ್ಣು ಮಗುಗೆ 10,000 ರೂಪಾಯಿ. ಈ ರೀತಿ ಒಂದಲ್ಲ 4-6 ಒಳ್ಳೆ ಗುಣಗಳನ್ನ ಇವತ್ತು ಕಲಾವಿದರಿಗೆ, ಪತ್ರಿಕೋದ್ಯಮದಲ್ಲಿ ವಯಸ್ಸಾದವರಿಗೆ 1,000 ರೂಪಾಯಿ ಗೌರವಧನ. ಸ್ವಾಮೀಜಿ ಅವರು ಒಳ್ಳೆ ಕೆಲಸ ಮಾಡ್ಯಾರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ, ನಾವು ಒಪ್ಪಿಕೊಳ್ಳೋಣ. ಆದ್ರೆ ನೀವ್ಯಾಕೆ ಅವ್ರು ಹೋಗ್ತಾರ? ಜಾತಿ ಪುರುಷನಲ್ಲ, ಅದು ಜಾತ್ಯತೀತ ಭಾವನೆಯಿಂದ ಹೋಗ್ತಕ್ಕಂಥ ವ್ಯಕ್ತಿ. ಆತ ವ್ಯಕ್ತಿಗೆ ಒಳ್ಳೇದು ಮಾಡೋದಕ್ಕೆ ನಮ್ಮ ಕರ್ತವ್ಯ. ಒಳ್ಳೇದನ್ನು ಒಳ್ಳೇದಂತ ಹೇಳ್ಬೇಕು ಅಷ್ಟೇ. ಯಾರಾದ್ರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ ಅವ್ರನ್ನ ಬೆಂಬಲಿಸಬೇಕು, ಅವರಿಗೆ ಪ್ರೋತ್ಸಾಹ ನೀಡಬೇಕು. ಆ ಉದ್ದೇಶದಿಂದ ನಾವು ಮಾಡಿದ್ವಿ ಯಡಿಯೂರಪ್ಪ ಪರವಾಗಿ ದನಿ ಎತ್ತಿರುವಂಥದ್ದು ಅಂತ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀನಿವಾಸ್ ಏನು ಹೇಳ್ತಾರೆ ಕೇಳೋಣ. ಶ್ರೀನಿವಾಸ್, ಮಠಗಳಲ್ಲಿ ಧರ್ಮೋಪದೇಶ ಮೊದಲು ಮಾಡಬೇಕು ಅಂತ ಹೇಳ್ತಾ ಇದ್ರು. ಎಲ್ಲಿ ಮಾಡಬೇಕು? ವಿಧಾನಸೌಧದ ಮುಂದ್ಗಡೆ ರೋಡಲ್ಲಿ ಮಾಡಬೇಕಾ ಅಥವಾ ಅವ್ರ ಮಠದಲ್ಲಿ ಮಾಡಬೇಕಾ? ಅದು ಮೊದಲನೇದಾಗಿ ಹೇಳಬೇಕು. ಶಿವಾಜಿ ಒಂದು ಸಮರ್ಥವಾದಂತಹ ರಾಜ, ಅವನ ಆಳ್ತಾನೆ. ಅವನಿಗೆ ಇದ್ದಂತಹ ಒಂದು ಪ್ರೇರಕ ಸ್ವಾಮೀಜಿ ಯಾರು ಗೊತ್ತಾ? ಸಮರ್ಥ ರಾಮದಾಸರು. ಅಂತಹ ಸ್ವಾಮೀಜಿ ಇವತ್ತಿಲ್ಲ. ಯಾಕಿಲ್ಲ ಅಂತ ಹೇಳಿದ್ರೆ, ಸ್ವಾಮೀಜಿಗಳು ಮೊದಲು ದುಡ್ಡು ಮಾಡಬೇಕು ಅನ್ನೋ ಒಂದು ಲಕ್ಷಣಕ್ಕೆ ಲೀಸ್ಟಲ್ಲಿ ಬಂದ್ಬಿಡ್ತಾರೆ. ಉದಾಹರಣೆಗೆ ಯಾರು ಸ್ವಾಮೀಜಿ ಅವ್ರು ಹೇಳಿದ್ರು, ಗುರುಗಳು ಆತ್ಮಶ್ರಾದ್ದವನ್ನು ಮಾಡಿಕೊಂಡು ಪಿಂಡ ಪ್ರದಾನವನ್ನು ಮಾಡಿಕೊಂಡು ಆನಂತರ ಸ್ವಾಮೀಜಿ ಆಗಬೇಕು ಅಂತ ಹೇಳಿದ್ರು. ಹೌದು, ಇದು ಧರ್ಮದಲ್ಲಿ ಆಚರಣೆಗಳು ಇದ್ದಂತಹ ಸಂದರ್ಭದಲ್ಲಿ ಇರುತ್ತವೆ. ಇವತ್ತು ಸ್ವಾಮೀಜಿಗಳು ಯಾರಾದರೂ ಆಗಬೇಕು ಅಂದರೆ ತಂದೆ ತಾಯಿ ಮೊದಲು ಸ್ವಾಮೀಜಿ ಆಗಪ್ಪ ಅಂತಾರೆ. ಯಾಕೆ ಅಂತ ಕೇಳಿದ್ರೆ, ಅಲ್ಲಿಗೆ ಬರುವಂತಹ ದುಡ್ಡು ಅಷ್ಟೊಂದಿದೆ. ಅದು ಜನರ ದುಡ್ಡಾಗಿರ್ಬೋದು, ಸರ್ಕಾರದ ದುಡ್ಡಾಗಿರ್ಬೋದು. ಈಗ ಸ್ವಾಮೀಜಿಗಳಿದ್ದಾರೆ, ಇವರು ಯಾವ ಸ್ವಾಮೀಜಿಗಳು? ಇವರು ಆತ್ಮಶ್ರಾದ್ದವನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಇವರು ಯಾವ ಸ್ವಾಮೀಜಿಗಳು? ಧರ್ಮದ ರಕ್ಷಣೆಯನ್ನು ಮಾಡಬೇಕಾದಂಥ ಇವರೊಂದು ಸ್ವಾಮೀಜಿ ಆಗಿರಬೇಕು. ಉತ್ತರ ಕರ್ನಾಟಕದಲ್ಲಿ ನೀರಿಲ್ಲ ಮತ್ತು ಬೆಳೆ ಇಲ್ಲ, ಮಳೆ ಇಲ್ಲ, ಇವರು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ನೀ ಸದ್ಭಾವನೆಯಿಂದ ಕೇಳಿ ನಾನು ಹೇಳ್ತೀನಿ. ಮೊದಲನೇದು ಯಾವ್ಯಾವ ರೀತಿಯಲ್ಲಿ ಸ್ವಾಮೀಜಿಗಳಿದ್ದಾರೆ ಅಂತ ಹೇಳ್ತೀನಿ, ಆನಂತರ ನೀವು ಡಿಸೈಡ್ ಮಾಡಿ ಇವ್ರು ಯಾವ ಸ್ವಾಮೀಜಿ, ಇವ್ರು ಯಾವುದಕ್ಕೆ ಏನು ಮಾಡಬೇಕು ಅಂತ. ಗೊತ್ತಾ? ಕುಟೀಚಿಕ ಅಂತಿದ್ದಾರೆ, ಬೋಧಾಯಿಕ ಅಂತಿದ್ದಾರೆ, ಹಂಸ ಅಂತಿದ್ದಾರೆ, ಪರಮಹಂಸ ಅಂತಿದ್ದಾರೆ. ಇವೆಲ್ಲ ಸ್ವಾಮೀಜಿಗಳ ಅದಲ್ದೇ ನಮಗೆ ಆಪತ್ಕಾಲ ಸನ್ಯಾಸ ಅಂತಿದೆ. ಇಂತಹ ಸನ್ಯಾಸಗಳು ವಿಭಿನ್ನವಾಗಿದೆ. ಯಾರು ಉಪದೇಶ ಮಾಡಬೇಕು? ಹಂಸ ಮಾಡಬೇಕಾ, ಪರಮಹಂಸ ಮಾಡಬೇಕಾ, ಅಥವಾ ಕುಟೀಚಕ ಮಾಡಬೇಕಾ, ಬೋಧಾಯಕ ಮಾಡಬೇಕಾ? ಸ್ವಾಮೀಜಿಗಳಿದ್ದಾರೆ. ಸ್ವಾಮೀಜಿಗಳು ಯಾವ ಥರ ಊಟ ಮಾಡಬೇಕು, ಯಾವ ಥರ ಊಟ ಮಾಡಬೇಕು? ನನ್ನ ಪಾಲನೆಗೆ ಹೆಂಗೆ ಅಂತ ಹೇಳ್ತಾ ತಸ್ಸೇವಂ ಯದುಷೋ ಯಜ್ಞಸ್ಯ ಆತ್ಮ. ನಾನು ಒಂದು ಶ್ರದ್ಧಾಭಕ್ತಿಯಿಂದ ಕೆಲಸ ಮಾಡಿದ್ರೆ ನನ್ನ ರಾಜ್ಯಕ್ಕಾಗಲಿ ಅಥವಾ ನನ್ನ ದೇಶಕ್ಕಾಗಲಿ ಒಳಿತನ್ನು ಕಾಣಬಹುದು ಅಂತ ಹೇಳುತ್ತೆ ಯಾವುದು? ವೇದ ಮಂತ್ರ. ಅದೇ ರೀತಿ ಈ ಸ್ವಾಮೀಜಿಗಳು ಹಂಸರಾಗಿರ್ತಾರ, ಪರಮಹಂಸರಾಗಿರ್ತಾರ, ಕುಟೀಚಕರಾಗಿರ್ತಾರ, ಬೋಧಾಯಕರಾಗಿರ್ತಾರ. ಇಂಥ ಯಾವ ಸ್ವಾಮೀಜಿ ಲಕ್ಷಣಗಳು ಇವೆ, ಯಾರು ಮಾಡ್ಬೋದು ಅದನ್ನು ಸ್ಪಷ್ಟವಾಗಿ ಹೇಳಿ. ಈಗ ಯಡಿಯೂರಪ್ಪ ಅವರು ಮಾತ್ರ ಇವರು ಮುಖ್ಯಮಂತ್ರಿ ಕೊಡಿ ಅಂದ್ರೆ, ಈಗ ಸದಾನಂದ ಗೌಡರುಗಳು ಒಳ್ಳೆ ಕೆಲಸ ಮಾಡ್ತಾ ಇಲ್ವಾ? ಹಂಗಾದ್ರೆ ಸದಾನಂದ ಗೌಡರು ತೆಗೆದುಬಿಡಿ ಅಂತ ಹೇಳಿದ್ರೆ ಯಾವಾಗ ತೆಗಿಬೇಕು? ಅದು ರಾಜಕೀಯದ ದೊಂಬರಾಟ, ಅದು ಅವರವ್ರಿಗೆ ಬಿಟ್ಟಿದ್ದದು. ನಾವು ಅದನ್ನ ಇನ್ನೊಬ್ಬರು ಮಾಡಕ್ಕಾಗದು. ಜಾತಿ ಪಂಗಡ ನೀವು ದೊಂಬರಾಟವನ್ನು ಆಡಿಸಿದಿರೋ ಬಿಟ್ಟಿದಿರೋ ನನಗೆ ಗೊತ್ತಿಲ್ಲ. ಆದ್ರೆ ಕೇಳಿ ಇಲ್ಲಿ, ನಾನು ರಾಜಕೀಯ ದೊಂಬರಾಟ ಹೇಳಿದ್ದಷ್ಟೇ. ನಾನು ರಾಜಕೀಯ ದೊಂಬರಾಟ ಹೇಳಿದ್ದು ಅಲ್ಲಲ್ಲ, ನಾನು ಆ ಪದವನ್ನು ಉಪಯೋಗಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ನಮ್ಮ ಮೇಲ್ಕೋಟೆ ಮೇಧಾವಿಗಳು ಹೇಳಿದ್ರು, ಸ್ವಾಮೀಜಿಗಳ ಬಗ್ಗೆ ಕೇವಲವಾಗಿ ಮಾತಾಡಿದ್ರು. ಶಿವಕುಮಾರ್ ಸ್ವಾಮೀಜಿ ಮಹಾಸ್ವಾಮೀಜಿಗಳು ಎಷ್ಟು 1000 ಜನಕ್ಕೆ ಏನೇನು ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು 1000 ಜನಕ್ಕೆ ದಾಸೋಹ ಮಾಡ್ತಾ ಇದ್ದಾರೆ, ಊಟ ಆಗ್ತಾ ಇದ್ದಾರೆ, ವಸತಿಗಳು ಕೊಟ್ಟಿದ್ದಾರೆ, ಓದಿಸ್ತಾ ಇದ್ದಾರೆ ಫ್ರೀಯಾಗೆ. ಒಂದು ಜಾತಿ ಇಲ್ಲದೆ, ಜಾತ್ಯಾತೀತ ಇಲ್ಲದೆ. ಒಂದು ಸುತ್ತೂರು ಮಹಾಸ್ವಾಮೀಜಿಗಳು ಎಷ್ಟು ಸ್ಕೂಲ್ಗಳು ಓಪನ್ ಮಾಡಿದ್ದಾರೆ, ಎಷ್ಟು ಮಕ್ಕಳುಗಳಿಗೆ ಫ್ರೀ ಎಜುಕೇಶನ್ ಕೊಡ್ತಾ ಇದ್ದಾರೆ. ಒಂದು ವಿಚಾರ ಹೇಳಿದ್ರು, ಸ್ವಾಮೀಜಿಗಳು ಏನು ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇಲ್ಲ ಅಂದ್ರಲ್ಲ. ಇದೇ ಒಂದು ಸುನಾಮಿ ನಡೆದಾಗ ಸುತ್ತೂರು ಮಹಾಸ್ವಾಮಿಗಳು ಪಾಂಡಿಚೇರಿನಲ್ಲಿ, ನಾನು ನಮ್ಮ ಟ್ರಸ್ಟಿಂದ 50,000 ಕೊಟ್ಟಿದ್ದು ನಾವು, ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಒಂದು 2,000 ಮನೆಗಳು ಕಟ್ಟಿಸ್ಕೊಟ್ರು.
ಮಠಾಧೀಶರು ಯಾವ ಲೆವೆಲಲ್ಲಿ ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನಾನೊಂದು ಇಚ್ಛೆ ಪಡ್ತೀನಿ. ಇದು ಸ್ವಾಮೀಜಿಗಳು ಏನು ಮಾಡಲ್ಲ ಇವ್ರು ಹೇಳಿದ್ರು ಭಾಳ ಕೇವಲ ಮಾತಾಡಬಾರ್ದು. ಸ್ವಾಮೀಜಿಗಳ ಬಗ್ಗೆ ಕೇವಲ ಮಾತಾಡಬಾರ್ದು. ಎಂತೆಂಥ ಸ್ವಾಮೀಜಿಗಳು ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ಒಳಗಡೆ ಹೊಕ್ಕು ನೋಡಿ, ಒಳಗಡೆ ಹೊಕ್ಕಿ ನೀವು ಒಳಗಡೆ ಹೋಗಿ ನೋಡಿ ಅವ್ರು ಯಾವ್ಯಾವ ಕೆಲಸ ಮಾಡ್ತಾ ಇದ್ದಾರೆ. ಇದೇ ದುಬೈನಿಗೆ ಹೋಗಿದ್ದೆ ನಾನು, ಅಲ್ಲಿ ಒಂದು ಸುತ್ತೂರು ಮಠದವ್ರು ಒಂದು ಸ್ಕೂಲ್ ಓಪನ್ ಮಾಡಿದ್ದಾರೆ. ಹೇಳ್ತೀನಿ ಸ್ವಾಮೀಜಿಗಳು, ಪೇಜಾವರ ಸ್ವಾಮೀಜಿಗಳು ಬಗ್ಗೆ ಮಾತಾಡ್ತೀನಿ. ಅಂದ್ರೆ ನೀವು ಹೇಳೋ ಪ್ರಕಾರ ಹೌದು, ರಾಜಕಾರಣಿಗಳ ಪರವಾಗಿ ದನಿ ಎತ್ತೋ ಸರಿ ಅಂತಿರ್ತಾವೆ. ಹೇಳ್ಬೇಕು, ಅವ್ರು ಹೇಳ್ಬೇಕು ಸ್ವಾಮೀಜಿಗಳು. ಯಾಕೆ ಮಹಾರಾಜಗಳು ಸ್ವಾಮೀಜಿಗಳು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರು ಅವಾಗ ಆ ಕಾಲದಲ್ಲಿ? ಯಾರು ಹಿಂಗೆ ಬೀದಿನಲ್ಲಿ ಬಂದ್ಬಿಟ್ಟು ಯಾರು ಸಪೋರ್ಟ್ ಬೀದಿಗೂ ಬರ್ಬೇಕಾಗುತ್ತೆ ಸರ್, ಎಲ್ಲಾ ಕಡೆನೂ ಬರ್ಬೇಕಾಗುತ್ತೆ. ಕೆಟ್ಟ ಕೆಲಸ ಮಾಡ್ದ ನೀವೇ ಹೇಳಿಲ್ವಾ ಅಂತ ಯಾವ್ದೋ ಟಿವಿಗಳು ನೋಡಿದ್ರು, ಮೊಬೈಲ್ಗಳೆಲ್ಲ ನೋಡ್ತಾರೆ ಅಂತ ಅವ್ರಿಗೆ ಬುದ್ಧಿ ಮಾಡ್ಬೇಕಾದ್ರೆ, ಬುದ್ಧಿ ಕಲಿಸ್ಬೇಕಾದ್ರೆ ಸ್ವಾಮೀಜಿಗಳು. ಯಾಕೆ ಅಂದ್ರೆ ಸರ್, ಯಾಕೆ ಅಂದ್ರೆ ದೇವಸ್ಥಾನಕ್ಕೆ ಹೋಗ್ತಾರೆ, ಅಲ್ಲಿ ದೇವ್ರ ನಮಸ್ಕಾರ ಹಾಕ್ಬಿಟ್ಟು ಅಲ್ಲಿ ಕ್ಷಮೆ ಕೇಳ್ಬಿಡ್ತಾರೆ. ಅಲ್ಲಿ ಬುದ್ಧಿ ಹೇಳಲ್ಲ ಅವನು ದೇವ್ರು. ಇನ್ನು ನೆಕ್ಸ್ಟ್ ಲೈವ್ ಅಲ್ಲಿ ಇರೋರು ಸ್ವಾಮೀಜಿಗಳು. ಇವ್ರು ಹೇಳ್ಬೇಕು, ಒಂದೇ ಎಲ್ಲಾ ಸ್ವಾಮೀಜಿಗಳಿಗೂ ಹೇಳ್ಬೇಕು, ಕಿವಿ ಹಿಂಡಬೇಕು, ಕೂತ್ಕೊಳ್ಳೋ ಇಲ್ಲಿ ನೀನ್ ಇಂತರ ತಪ್ಪು ಮಾಡ್ತಾ ಇದ್ದೀನಿ ಅಂತ ಹೇಳ್ಬೇಕು ಅವರು. ಕೇಳಿ, ಅದನ್ನೇ ನಾನು ಹೇಳಿದ್ದು. ನೀವ್ ಹೇಳಿದ ರೀತಿ ಬೇರೆ ಇದೆ. ಕೇಳಿ ನೀವ್ ಹೇಳಿದ್ ಒಂದು ವರ್ಡ್ ಹೇಳಿದ್ರಲ್ಲ, ಅದು ಡೊಂಬರಾಟ. ಒಂದೇ ವಿಚಾರ ತಪ್ಪದು. ಇಲ್ಲಿ ನಾನು ನಿಮ್ಮನ್ನೋ ನೀವು ನನ್ನನ್ನೋ ಅಥವಾ ಸಮಾಜನೋ ಅನ್ನಕ್ ಬಂದಿಲ್ಲ, ನಾವು ತಿದ್ದಬೇಕು ಅನ್ಕೊಂಡು ಬಂದಿದ್ದೀವಿ. ನಮಗೆ ನಾವೇ ಅವನ ಪರಮಹಂಸನೋ ಅವನ ಕುಟೀಚಕನೋ ಅವನಿದೋ ಅವರವರ ಗೊತ್ತಿರ್ತಕ್ಕಂಥ ಗುರು ಮಾರ್ಗಕ್ಕೆ ಬಿಟ್ಟಿದ್ದು. ವಸಿಷ್ಠನ ಶಿಷ್ಯರೆಲ್ಲ ವಸಿಷ್ಠನ ಥರನೇ ಬಂದಿರ್ತಾರೆ, ವಿಶ್ವಾಮಿತ್ರನ ಶಿಷ್ಯ ವಿಶ್ವಾಮಿತ್ರನ ಥರ ಬಂದಿರ್ತಾನೆ, ಜಮದಗ್ನಿ ಶಿಷ್ಯ ಜಮದಗ್ನಿ ಥರ ಬಂದಿರ್ತಾನೆ. ಅವರವರು ಗುರುಗಳು ಏನು ತಪಸ್ ಮಾಡಿದ್ರು ಅದನ್ನ ಹೇಳ್ಕೊಟ್ಟಿರ್ತಾರೆ ಮುಂದಿನ ಪೀಳಿಗೆಗೆ. ಆ ರೀತಿಯಾಗಿ ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ. ನೀನು ಇವನ್ ಮಾರೀಚಿನ ಥರನೇ ಇರಬೇಕು, ನೀನು ಪರಮಹಂಸನ ಥರನೇ ಇರಬೇಕು, ನೀನು ಇವನ್ ಥರನೇ ಇರಬೇಕು, ಇಲ್ಲ. ನೀನು ಯಾರ ಥರ ಆದ್ರೂ ಇರೋ, ಸಮಾಜಕ್ಕೆ ಒಳ್ಳೇದು ಮಾಡು. ಯಾವ ಥರ ಆದ್ರೂ ಇರೋ, ಸಮಾಜಕ್ಕೆ ಏನ್ ಬೇಕಾಗಿದೆ ಅದನ್ನ ತಿದ್ದು. ನಿನ್ಗೆ ಏನ್ ಬೇಕಾಗಿದೆ, ಒಬ್ಬ ನೊಂದು ಬಂದವನನ್ನ ಸಂತೈಸದಿರುವವನು ಸಂತನಲ್ಲ. ಇವತ್ತು ಸ್ವಾಮೀಜಿಗಳು ಅಂದ್ರೆ ನಾನು ಅವಾಗ್ಲೇ ಹೇಳ್ದೆ ತೂ ಅಂತ ಇದ್ದಾರೆ, ನಾಳೆ ಕಲ್ ತಗೊಂಡು ಹೊಡಿಯೋ ಮಟ್ಟಕ್ಕೆ ಬಂದ್ಬಿಡ್ತೀವಿ ಅನ್ನೋಂಥ ಬೈಗಳಲ್ಲಿದ್ದೀವಿ. ದಯಮಾಡಿ, ಯಾಕೆಂದ್ರೆ ಯಾರೋ ಮಾಡಿದ ಒಬ್ಬ ತಪ್ಪಿಗೆ, ಯಾರೋ ಮಾಡಿದಂಥದ್ದಕ್ಕೆ ನೆನ್ನೆನೂ ವಾಹಿನಿ ನೋಡ್ತಾ ಇದ್ದೆ, ಇವ್ರ ಮೇಲೆ ಇವತ್ತು CBI ಎನ್ಕ್ವೈರಿ ಆಗಿದೆ, ನಾಳೆ ಬೆಳಗ್ಗೆ ಸ್ವಾಮಿಗಳು ಜೈಲ್ಗೆ ಹೋಗೋದು ಗ್ಯಾರಂಟಿ ಅಂತ. ನಿಜವಾಗ್ಲೂ ನಮ್ಮಲ್ಲೂ ತಪ್ಪಾಗಿರುವಂಥ ಸ್ವಾಮೀಜಿಗಳು ಎಷ್ಟೋ ಜನ ಪರಪ್ ನಗರಾರ್ಧದಲ್ಲಿದ್ದಾರೆ, ಇದು ಸತ್ಯ. ಸೊ ಇಲ್ಲಿ ತನಕ ಮಾತಾಡಿದ್ವಿ, ಸಾಕಷ್ಟು ಚರ್ಚೆ ಆಯಿತು. ಚರ್ಚೆ ಯಾವ್ಯಾವುದೋ ದಾರಿಗೆ ಹೋಗಿತ್ತು. ಆದರೂ ಕೂಡ ಇನ್ನು ಮುಂದಿನ ಸರದಿ ಅಂದರೆ ನಿಮ್ಮ ಸರದಿ, ನಿಮ್ಮ ಪ್ರಶ್ನೆಗಳೇನು, ವೇದಿಕೆ ಮೇಲಿರುವಂಥ ನಾಯಕರ ಉತ್ತರಗಳೇನು, ಸ್ವಾಮೀಜಿಗಳು ಮತ್ತು ಏನೋ ಸಮಾಜ ಸೇವಕರೇನಿದ್ದಾರೆ ಅವರ ಉತ್ತರಗಳೇನು ನೋಡೋಣ. ಆದರೆ ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ. ನ್ಯಾಯವಾದ ರೀತಿಯಲ್ಲಿ ಸರ್ಕಾರ ನಡೆಸೋದಕ್ಕೆ ಕಿವಿ ಹಿಂಡ್ರಿ. ಇನ್ನೊಬ್ಬ ಸದಾನಂದಗೌಡರ ಮೇಲೆ ದ್ವೇಷ ಮಾಡ್ತಿರೋದ್ರೆ ನೀವು ಕಾವಿ ಕಿತ್ತಾಕಿ ನಮ್ಮ ಥರ ಸಾಮಾನ್ಯ ವ್ಯಕ್ತಿಯಾಗಿ ಬನ್ನಿ. ನೀವು ಈಗ ಅವರು ಬೀದಿಗೆ ಬರಲೇಬೇಕು, ಸಮಾಜಕ್ಕೋಸ್ಕರ ಬೀದಿಗೆ ಬರಲಿ, ಆದರೆ ದಯವಿಟ್ಟು ಒಂದು ಸಮೂಹಕ್ಕೋಸ್ಕರನೋ ಒಬ್ಬರಿಗೋಸ್ಕರನೋ ಬರಬೇಡಿ ಅನ್ನೋದು ನಮ್ಮ ವಿನಂತಿ.